ವಿನಯವಂತಿಕೆ ಹಾಗೂ ಪ್ರಯೋಗಶೀಲತೆ ಉಚ್ಚಕೋಟಿಯ ಸಾಧನೆಗಳನ್ನು ಮಾಡಲಿಚ್ಛಿಸುವ ಸಾಧಕರಲ್ಲಿರಲೇಬೇಕಾದ ಅತ್ಯಂತ ಮೂಲಭೂತ ಗುಣಗಳು. ನಾನು ಭೇಟಿ ಮಾಡಿದ ಮಹಾನ್ ಮಾಂತ್ರಿಕರು ಹಾಗೂ ತಾಂತ್ರಿಕರಾರಲ್ಲೂ ಈ ಎರಡೂ ಅಪರೂಪವಾದ ಗುಣಗಳನ್ನು ನಾನು ಕಾಣಲೇ ಇಲ್ಲ. ತಾಂತ್ರಿಕ ಅಘೋರಿಗಳು ತಮ್ಮ ಶೀಘ್ರ ಕೋಪ, ಉದ್ದಟತನ ಹಾಗೂ ಅಸಭ್ಯ ವರ್ತನೆಗಳಿಂದ ಸಾಮಾನ್ಯ ಜನರು ಅತ್ಯಂತ ಭಯಭೀತರಾಗುವಂತೆ ವ್ಯವಹರಿಸುತ್ತಿದ್ದರು. ಯಾವ ಕ್ಷಣದಲ್ಲಿ ಇವರೇನು ಮಾಡುತ್ತಾರೋ ಎಂಬ ಭಯ, ಆತಂಕ ಸಾಮಾನ್ಯ ಜನರನ್ನು ಕಾಡುತ್ತಿತ್ತು. ಕಳೆದ 20 ವರ್ಷಗಳಿಂದ ಇಂತಹ ಕಹಿ, ಅಹಿತಕರ ಅನುಭವಗಳನ್ನು ಪಡೆದ ನನಗೆ ತಂತ್ರ ಮಹಾ ಸಮ್ಮೇಳನದಲ್ಲಿ ಭಾಗವಹಿಸಿದರೆ ಬಹುಶಃ ನಾನು ಹಗಲಿರುಳೂ ಹಂಬಲಿಸುತ್ತಿರುವ ನನ್ನ ಗುರುವಿನ ದರ್ಶನವಾಗಬಹುದೆಂಬ ಆಶಾಕಿರಣ ಮೂಡಿ ಸಮ್ಮೇಳನದ ಸ್ಥಳಕ್ಕೆ ಧಾವಿಸಿದೆ. ಸಮ್ಮೇಳನದಲ್ಲಿ ಭಾಗವಹಿಸಲು ಇಚ್ಛಿಸುವವರಿಗೆ ಕನಿಷ್ಠ ಅರ್ಹತೆಗಳೇನೆಂದರೆ ದಶಮಹಾವಿದ್ಯೆಗಳಲ್ಲಿ ಕಾಳಿ, ತಾರಾ, ತ್ರಿಪುರ ಭೈರವಿ, ಚಿನ್ನಮಸ್ತ, ಧೂಮಾವತಿ, ಬಗಲಾಮುಖಿ, ಭುವನೇಶ್ವರಿ, ತ್ರಿಪುರ ಸುಂದರಿ, ಮಾತಂಗಿ ಹಾಗೂ ಕಮಲಾತ್ಮಿಕ ಯಾವುದೇ ಒಂದು ವಿದ್ಯೆಯಲ್ಲಿ ಪೂರ್ಣತೆ ಪಡೆದಿದ್ದು ಪರೀಕ್ಷೆಗೊಳಪಟ್ಟು ಉತ್ತೀರ್ಣರಾಗುವುದು. ಇಲ್ಲವೇ ವಾಮಪಂಥದ ಶ್ಯಾಮಾ ಸಾಧನೆ ಸಿದ್ಧಿಸಿಕೊಂಡವರು, ಇಲ್ಲವೇ ಅಘೋರ ಪಂಥದ ಪೀತಾಂಬರಿ ಸಾಧನೆ ಅಥವಾ ಗೋರಕ್ಷಾ ಸಾಧನೆಯಲ್ಲಿ ಪರಿಣತಿ ಇದ್ದವರು, ಇಲ್ಲವೇ ಮೃತ ಸಂಜೀವಿನಿ ವಿದ್ಯೆಯನ್ನು ಪ್ರದರ್ಶಿಸುವ ಸಾಮರ್ಥ್ಯವುಳ್ಳವರು. ಇಂತಹ ವಿಶಿಷ್ಟವಾದ, ಅತ್ಯಂತ ಕಠಿಣ ಪರಿಶ್ರಮದಿಂದ ಒಲಿಸಿಕೊಳ್ಳಬಹುದಾದ ಅಪರೂಪದ ಸಿದ್ಧಿಗಳನ್ನು ಪಡೆದಂತಹ ಮಹಾನ್ ಸಾಧಕರಿಗೆ ಮಾತ್ರವೇ ತಂತ್ರ ಸಮ್ಮೇಳನದಲ್ಲಿ ಭಾಗಿಯಾಗುವ ಸುವರ್ಣಾವಕಾಶ. ಮಹಾನ್ ಸಾಧಕರಾದ ಭೂತ್ ಬಾಬಾರ ಅನುಗ್ರಹದಿಂದ ನನಗೆ ಸಿದ್ಧಿಸಿದ ತಾರಾ ಮಹಾವಿದ್ಯೆಯನ್ನು ಪ್ರದರ್ಶಿಸಿ ಯಶಸ್ವಿಯಾದ ನಂತರ ತಂತ್ರ ಸಮ್ಮೇಳನದಲ್ಲಿ ಭಾಗವಹಿಸುವ ಅನುಮತಿ ಪತ್ರ ನನಗೆ ದೊರೆತದ್ದು ನನ್ನ ಜೀವನದ ಅತ್ಯಂತ ಸಾರ್ಥಕ, ಆನಂದದಾಯಕ, ಅವಿಸ್ಮರಣೀಯ, ಮಧುರಾತಿಮಧುರ ಕ್ಷಣಗಳು. ತಂತ್ರ ಸಮ್ಮೇಳನದಲ್ಲಿ ಭಾಗವಹಿಸಲು ಅನುಮತಿ ಪತ್ರ ದೊರೆತ ನಂತರ ನಾನು ಸಮ್ಮೇಳನದ ರೂಪುರೇಷೆಗಳನ್ನು ಸಿದ್ಧಪಡಿಸಿ ಸಮ್ಮೇಳನದ ರೂವಾರಿ ಎನಿಸಿದ ಸ್ವಾಮಿ ಅಭಯಾನಂದಜಿಯವರನ್ನು ಭೇಟಿಯಾದೆ. ತಂತ್ರ ಸಮ್ಮೇಳನದ ಪ್ರಾರಂಭೋತ್ಸವದ ಹಿಂದಿನ ದಿನವಾದ್ದರಿಂದ ಸ್ವಾಮೀಜಿಯವರು ಅತ್ಯಂತ ಬಿಡುವಿಲ್ಲದ ಕಾರ್ಯಚಟುವಟಿಕೆ ನಡೆಸುತ್ತಿದ್ದು, ಸಮ್ಮೇಳನಕ್ಕೆ ಆಗಮಿಸಿದ್ದ ಅತಿ ವಿಶಿಷ್ಟ ತಾಂತ್ರಿಕರು ಹಾಗೂ ಸಾಧಕರ ಊಟೋಪಚಾರ, ವಸತಿ ವ್ಯವಸ್ಥೆಯಲ್ಲಿ ಯಾವುದೇ ಲೋಪ ಬರದಂತೆ, ತನ್ಮೂಲಕ ಅವರ ಆಗ್ರಹಕ್ಕೆ ಗುರಿಯಾಗದಂತೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನೂ ತೆಗೆದುಕೊಳ್ಳುವಲ್ಲಿ ವ್ಯಸ್ತರಾಗಿದ್ದರು. ಆಹ್ವಾನಿತರಲ್ಲಿ ಕೆಲವರಂತೂ ದುರ್ವಾಸ ಮಹಾಮುನಿಗಳಂತೆ ಅತ್ಯಂತ ಕೋಪಿಷ್ಠರಾಗಿದ್ದು, ಅತಿ ಕ್ಷುಲ್ಲಕ ಕಾರಣಕ್ಕೂ ಸಹ ಕ್ಷಣಮಾತ್ರದಲ್ಲಿ ಉರಿದು ಬೀಳುವ ಸ್ವಭಾವದವರಾಗಿದ್ದರು. ಅವರ ಬೇಕು ಬೇಡಗಳನ್ನು ಕ್ಷಣಮಾತ್ರದಲ್ಲಿ ಅರಿತು ಯಾವುದೇ ರೀತಿಯಲ್ಲಿ ಅವರ ಮನನೋಯಿಸದೆ, ಅವರ ಕ್ರೋಧಾಗ್ನಿಗೆ ಬಲಿಯಾಗದೆ ಪೂರೈಸಿ ತಂತ್ರ ಸಮ್ಮೇಳನದ 10 ದಿನಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳುವುದು ಆಯೋಜಕರಾದ ಸ್ವಾಮಿ ಅಭಯಾನಂದಜಿಯವರ ಬಾಳಿನ ಅತ್ಯಂತ ಕಠಿಣ ಪರೀಕ್ಷೆ. ಅತ್ಯಂತ ಉಚ್ಚಕೋಟಿಯ ತಾಂತ್ರಿಕರೆಂದು ಪ್ರಪಂಚದಾದ್ಯಂತ ಮನ್ನಣೆ ಪಡೆದ ಬುರ್ಬುವಾ ಬಾಬಾಜಿಯವರು ಸಮ್ಮೇಳನದ ಮುಖ್ಯಸ್ಥಿಕೆಯನ್ನು ಸ್ವೀಕರಿಸಿದ್ದರು. ಬಾಬಾಜಿಯವರು ಆಧ್ಯಾತ್ಮಿಕ ಹಾಗೂ ತಾಂತ್ರಿಕ ಜಗತ್ತಿನಲ್ಲಿ ಅತ್ಯಂತ ಜನಪ್ರಿಯತೆ ಹಾಗೂ ಗೌರವವನ್ನು ಗಳಿಸಿದ್ದರಿಂದ ಬಹಳಷ್ಟು ಜನ ಮಹಾನ್ ಸಾಧಕರು ಬಾಬಾಜಿಯವರಿಂದ ತಂತ್ರ ಸಮ್ಮೇಳನಕ್ಕೆ ತಮಗೆ ಆಹ್ವಾನ ಸಿಕ್ಕಿದ್ದೇ ಮಹಾಭಾಗ್ಯವೆಂದು ಭಾವಿಸಿ ಗೌರವ ಸೂಚಕವಾಗಿ ಸಮ್ಮೇಳನಕ್ಕೆ ಬಂದಿದ್ದರು. ಸ್ವಾಮಿ ಅಭಯಾನಂದಜಿಯವರಿಂದ 10 ದಿನಗಳ ಸಮ್ಮೇಳನದ ಸಂಪೂರ್ಣ ಮಾಹಿತಿಯನ್ನು ಪಡೆದು ನಂತರ ಕಾರ್ಯಕ್ರಮದ ಕೇಂದ್ರಬಿಂದು ಹಾಗೂ ಮೂಲ ಪ್ರೇರಕರಾದ ಬುರ್ಬುವಾ ಬಾಬಾರನ್ನು ಸಂದರ್ಶಿಸುವ ಮಹದಾಸೆಯಿಂದ ಅವರ ಶಿಷ್ಯವರ್ಗದ ಪ್ರಮುಖರನ್ನು ವಿಚಾರಿಸಿದೆ. ಅದೃಷ್ಟವಶಾತ್ ಸ್ವಲ್ಪ ಸಮಯದ ಪ್ರಯತ್ನದ ನಂತರ ಬಾಬಾಜಿಯವರ ಸಂದರ್ಶನ ಭಾಗ್ಯ ನನ್ನದಾಯಿತು. ಬಾಬಾಜಿಯವರು ಅತ್ಯಂತ ಶಾಂತಚಿತ್ತರಾಗಿ ಕುಳಿತಿದ್ದರೂ ಸಹ ಅವರ ಮನಸ್ಸು, ಹೃದಯ ಸಂಪೂರ್ಣವಾಗಿ ತಂತ್ರ ಸಮ್ಮೇಳನದ ಯಶಸ್ಸಿಗಾಗಿ ಪ್ರಾರ್ಥನೆಯಲ್ಲಿ ಲೀನವಾಗಿರುವುದನ್ನು ನಾನು ಮನಗಂಡೆ. ಸಮ್ಮೇಳನದ ಬಗ್ಗೆ ಮಾತನಾಡಿದ ಬಾಬಾಜಿಯವರು
ನನ್ನ ಜೀವನ ಕಠಿಣ ಪರೀಕ್ಷೆ ಈ 10 ದಿನಗಳ ತಂತ್ರ ಸಮ್ಮೇಳನ. ಇದರಲ್ಲಿ ಯಶಸ್ವಿಯಾಗುವುದೇ ನನ್ನ ಜೀವನದ ಮಹತ್ ಸಾಧನೆ ಎಂದರು. ಬಾಬಾಜಿಯವರ ತಪೋಮಯ ಜೀವನ ಹಾಗೂ ಪ್ರೇಮಪೂರ್ಣ ಸ್ವಭಾವದ ಬಗ್ಗೆ ಬಹಳಷ್ಟು ಜನರಿಂದ ತಿಳಿದಿದ್ದನಾದರೂ ಸಹ ಸಾಕ್ಷಾತ್ತಾಗಿ ಅವರನ್ನೇ ಕಂಡು ಮಾತನಾಡಿಸುತ್ತಿರುವುದು ನನ್ನ ಜೀವನದ ಪರಮ ಸೌಭಾಗ್ಯದಾಯಕ ಆನಂದಮಯ ಕ್ಷಣಗಳು. ಬಾಬಾಜಿಯವರು ಮೂಲತಃ ತಾಂತ್ರಿಕರಾಗಿದ್ದು ಕಳೆದ ಕೆಲವು ವರ್ಷಗಳಿಂದ ಧ್ಯಾನ ಸ್ವಾಧ್ಯಾಯನಗಳಲ್ಲಿ ಲೀನರಾಗಿ ಆಧ್ಯಾತ್ಮಿಕ ಉನ್ನತಿಗಾಗಿ ಜೀವನವನ್ನು ಮುಡಿಪಾಗಿಟ್ಟಿದ್ದರು. ಅವರ ವಯಸ್ಸು 60ರಿಂದ 70ರ ನಡುವೆ ಇರಬಹುದೆಂದು ನನ್ನ ಅಂದಾಜು. ಆದರೆ ಅವರನ್ನು ಅತ್ಯಂತ ಹತ್ತಿರದಿಂದ ಬಲ್ಲವರು ಬಾಬಾಜಿಯವರಿಗೆ 600 ವರ್ಷಕ್ಕೂ ಹೆಚ್ಚಿನ ವಯಸ್ಸಾಗಿದೆ ಎಂಬುದನ್ನು ನಿರೂಪಿಸುವ ಸಾಕ್ಷ್ಯಾಧಾರ ಪುರಾವೆಗಳು ತಮ್ಮಲ್ಲಿವೆ ಎನ್ನುತ್ತಾರೆ. ಬಾಬಾಜಿಯವರ ಅಂತರಂಗದ ಶಾಂತಿ, ನೆಮ್ಮದಿ, ಪವಿತ್ರತೆಗಳನ್ನು ಹೊರಹೊಮ್ಮುವ ನಿಷ್ಕಪಟ ಮುಖಭಾವ, ತೀಕ್ಷ್ಣವಾದ ಕಣ್ಣುಗಳು, ಅಗಾಧವಾದ ಜ್ಞಾನ ಹಾಗೂ ಜೀವನಾನುಭವಗಳಿಂದ ಪರಿಪಕ್ವವಾದ ಸರಳ ಸುಸಂಸ್ಕೃತ ನಡೆ ನುಡಿ, ಅವರೊಬ್ಬ ಅಸಾಧಾರಣ ದೇವಮಾನವರೆಂಬ ಸದ್ಭಾವನೆ ಪ್ರತಿಯೊಬ್ಬರ ಹೃದಯದಲ್ಲೂ ಮೂಡುವಂತೆ ಮಾಡುತ್ತಿತ್ತು. ನಾನು ಅತ್ಯಂತ ಕಾತುರ ಹಾಗೂ ವಿಹ್ವಲತೆಯಿಂದ ನಿರೀಕ್ಷಿಸುತ್ತಿದ್ದ ಮಹಾತಂತ್ರ ಸಮ್ಮೇಳನ ಪೂಜ್ಯ ಬಾಬಾಜಿಯವರ ದರ್ಶನ ಆಶೀರ್ವಾದಗಳನ್ನು ಪಡೆದ ನಂತರ ಮರುದಿನ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಯಿತು. ಬಾಬಾಜಿಯವರ ನಿಷ್ಠಾವಂತ ಶಿಷ್ಯ ಸಮೂಹವನ್ನು ಸಮ್ಮೇಳನದ ಶಿಬಿರದ ಎಲ್ಲೆಡೆಯಲ್ಲೂ ಯಾವುದೇ ಅಚಾತುರ್ಯ, ಅಹಿತಕರ ಘಟನೆಗಳು ನಡೆಯದಂತೆ ರಕ್ಷಣಾ ಪಡೆಯಂತೆ ನಿಯೋಜಿಸಲಾಗಿತ್ತು. ಅವರ ಕಣ್ಣು ತಪ್ಪಿಸಿ ಯಾರೂ ಅಪರಿಚಿತರು ಆಯೋಜಕರ ಅನುಮತಿ ಪತ್ರವಿಲ್ಲದೆ ಶಿಬಿರದ ಒಳಗೆ ಪ್ರವೇಶಿಸುವಂತಿರಲಿಲ್ಲ. ಯಾರಾದರೂ ಅನುಮತಿ ಪತ್ರವಿಲ್ಲದೆ ಶಿಬಿರದ ಸುತ್ತಮುತ್ತ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದರೆ ಅವರನ್ನು ತಕ್ಷಣವೇ ಬಂಧಿಸಿ ವಿಚಾರಣೆಗೊಳಪಡಿಸುವಂತೆ ಕಟು ನಿರ್ದೇಶನ ನೀಡಿದ್ದರು ಬಾಬಾಜಿ. ಎಂತಹ ವಿಶೇಷ ಆಹ್ವಾನಿತರಿದ್ದರೂ ಸಹ ಅನುಮತಿ ಪತ್ರ ತೋರಿಸದೆ ಶಿಬಿರದ ಒಳಗೂ ಹೊರಗೂ ಓಡಾಡುವಂತಿರಲಿಲ್ಲ. ಬಹಳಷ್ಟು ಮಂದಿ ತಾಂತ್ರಿಕರು ಪ್ರಾತಃ ಕಾಲದಲ್ಲೇ ಆಗಮಿಸಿದರಾದರೂ ಸಹ ಶಿಬಿರದ ರಕ್ಷಣಾ ನಿಯಮಗಳನ್ನು ಯಾವುದೇ ರೀತಿ ಸಡಲಿಸಿರಲಿಲ್ಲ. ಸುಮಾರು 400 ಮಂದಿ ತಾಂತ್ರಿಕರು ಹಾಗೂ ಮಾಂತ್ರಿಕರು ಸಾಧನಾ ಕ್ಷೇತ್ರದಲ್ಲಿ ಅತ್ಯುನ್ನತ ಸಿದ್ಧಿಗಳನ್ನು ಪಡೆದ ಮಹಿಮಾನ್ವಿತರು ಕಾರ್ಯಕ್ರಮ ಪ್ರಾರಂಭವಾಗುವ ಮೊದಲೇ ಶಿಬಿರದಲ್ಲಿ ಉಪಸ್ಥಿತರಿದ್ದರು. ಅವರಲ್ಲಿ ಕೆಲವರು ತಮ್ಮ ಸೊಂಟಕ್ಕೆ ಕೇವಲ ಮಾತ್ರ ಒಂದೇ ಒಂದು ತುಂಡು ಬಟ್ಟೆಯನ್ನು ಕಟ್ಟಿದ್ದು ಸಂಪೂರ್ಣ ಶರೀರಕ್ಕೆ ಬೂದಿಯನ್ನು ಭಸ್ಮವನ್ನು ಬಳೆದುಕೊಂಡಿದ್ದರು. ಇನ್ನು ಕೆಲವರು ತಮ್ಮ ಅತ್ಯಂತ ಉದ್ದವಾದ ತಲೆಗೂದಲಿನಿಂದ ನೆಲವನ್ನು ಸಾರಿಸುತ್ತಾ ನಡೆದಾಡುತ್ತಿದ್ದರು. ಮತ್ತೆ ಕೆಲವರು ಕಬ್ಬಿಣದ ತಂತಿಗಳನ್ನು ವಸ್ತ್ರದಂತೆ ತಮ್ಮ ಶರೀರಕ್ಕೆ ಸುತ್ತಿಕೊಂಡಿದ್ದರು. ಸುಮಾರು 100ಕ್ಕೂ ಹೆಚ್ಚು ಯೋಗಿಗಳು ತಮ್ಮ ಮೈಮೇಲೆ ನೂಲೆಳೆಯಷ್ಟೂ ವಸ್ತ್ರವಿಲ್ಲದೆ ಸಂಪೂರ್ಣ ನಗ್ನರಾಗಿದ್ದರು. ಕೆಲವು ಸಾಧಕರು ತಮ್ಮ ಕತ್ತಿನಲ್ಲಿ ಎಲುಬುಗಳ ಮಾಲೆ ಧರಿಸಿದ್ದರು. ಅವರಲ್ಲೊಬ್ಬರು 11 ನರರುಂಡ ಮಾಲೆಯನ್ನು ತಮ್ಮ ಕತ್ತಿನಲ್ಲಿ ಧರಿಸಿದ್ದರು. ಕೆಲವರು ತಮ್ಮ ಕತ್ತಿನಲ್ಲಿ ವಿಚಿತ್ರವಾದ ಮಣಿಗಳ ಮಾಲೆಗಳನ್ನು ಧರಿಸಿದ್ದರೆ ಇನ್ನು ಕೆಲವರು ತಮ್ಮ ಸಂಪೂರ್ಣ ಶರೀರವನ್ನು ಬಟ್ಟೆಯಿಂದ ಮುಚ್ಚಿಯೇ ಬಿಟ್ಟಿದ್ದರು. ಸಾಧು ಒಬ್ಬರು ತಮ್ಮ ಸೊಂಟಕ್ಕೆ ನರಮುಂಡ ಮಾಲೆಯನ್ನು ಧರಿಸಿ ನಿಂತಿದ್ದರು. ಸುಮಾರು 15ರಿಂದ 20 ಮಂದಿ ಭೈರವಿಯರು, ಸ್ತ್ರೀ ಸಾಧಕಿಯರು. ಅವರಲ್ಲಿ ಕೆಲವರು ಸ್ವಲ್ಪ ವಯಸ್ಸಾದಂತೆ ಕಂಡರೂ ಉಳಿದವರು 20ರಿಂದ 25 ವರ್ಷಗಳ ವಯೋಮಿತಿ ಹೊಂದಿದ್ದು ಒಂದಿಬ್ಬರು ಅತ್ಯಂತ ಸುಂದರ ಹಾಗೂ ಆಕರ್ಷಣೀಯವಾಗಿದ್ದರು. ಇಷ್ಟು ಕಡಿಮೆ ವಯಸ್ಸಿನಲ್ಲಿ ಇವರೆಲ್ಲ ಅತ್ಯಂತ ಕಠಿಣವಾದ ಸಾಧನೆಗಳಲ್ಲಿ ಜಯಪಡೆದು ಸಿದ್ಧಿಗಳನ್ನು ಹಸ್ತಗತ ಮಾಡಿಕೊಂಡಿರುವುದು ನನಗೆ ಪರಮಾಶ್ಚರ್ಯವಾಗಿ ತೋರಿತು. ಆದರೆ ನಿಗೂಢವಾದ ತಾಂತ್ರಿಕ ಜಗತ್ತಿನಲ್ಲಿ ಯಾವುದೂ ಅಸಂಭವವಲ್ಲ, ಅಸಾಧ್ಯವಲ್ಲ. ವಿಶಿಷ್ಟವಾದ ತಾಂತ್ರಿಕ ವಿಧಿವಿಧಾನಗಳನ್ನು ಕಟ್ಟುನಿಟ್ಟಾಗಿ ಆಚರಿಸಿ ಶರೀರದ ವಯಸ್ಸಾಗುವಿಕೆಯ ಸಹಜ ನೈಸರ್ಗಿಕ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ತಡೆದು ಶರೀರದ ಕಣಕಣದಲ್ಲೂ ಚಿರಯೌವನವನ್ನು ಸ್ಥಾಪಿಸುವ ಸಾಮರ್ಥ್ಯವುಳ್ಳ ಮಹಾನ್ ತಾಂತ್ರಿಕರು
ವೃದ್ಧಾಪ್ಯದ ಸುಳಿವೇ ಇಲ್ಲದೆ ಇಂದಿಗೂ ಸಹ ಚಿರಯೌವನವಂತರಾಗಿಯೇ ಉಳಿದಿದ್ದಾರೆ. ಶಿಬಿರದಲ್ಲಿ ಕೆಲವು ಹಠಯೋಗಿಗಳು ಸಹ ಉಪಸ್ಥಿತರಿದ್ದರು. ಅವರಲ್ಲೊಬ್ಬ ಹಠಯೋಗಿಯ ಪಾದ ಅದೆಷ್ಟು ಊದಿಕೊಂಡಿತ್ತೆಂದರೆ ಅದರ ವಿಸ್ತೀರ್ಣ 6 ಅಡಿಗಳಿಗಿಂತ ಕಡಿಮೆ ಇರುವ ಸಾಧ್ಯತೆಯೇ ಇರಲಿಲ್ಲ. ಕೆಲವು ಹಠಯೋಗಿಗಳು ರಾಕ್ಷಸಾಕಾರ ಹೊಂದಿದ್ದರೆ ಒಂದಿಬ್ಬರು ಹಠಯೋಗಿಗಳು ಕೇವಲ ಮೂಳೆಯ ಹಂದಿರದಂತಿದ್ದು ಮೈಯಲ್ಲಿ ಒಂದಿಷ್ಟೂ ಮಾಂಸವಿಲ್ಲದೆ ಅವರ ಕೈಗಳು ಒಣಗಿದ ಮರದ ರೆಂಬೆಗಳಂತೆ ಕಾಣುತ್ತಿತ್ತು. ಕೆಲವು ಅಘೋರಿಗಳು ಸಂಪೂರ್ಣ ನಗ್ನರಾಗಿದ್ದು ಬೃಹದಾಕಾರದ ರಾಕ್ಷಸರಂತೆ ಕಾಣುತ್ತಿದ್ದರು. ಅವರ ಶರೀರದ ಮೇಲೆ ಪದರ ಪದರವಾಗಿ ಶೇಖರಣೆಯಾದ ಧೂಳಿನಿಂದ ಅಸಾಧ್ಯವಾದ ದುರ್ವಾಸನೆ ಹೊರಹೊಮ್ಮುತ್ತಿತ್ತು. ಆದರೆ ಅವರ್ಯಾರಿಗೂ ಇದರ ಅರಿವೇ ಇದ್ದಂತಿರಲಿಲ್ಲ. ಈ ಅಘೋರಿಗಳ ಸಮೂಹದಲ್ಲಿ ವಿಶಿಷ್ಟ ತಂತ್ರ ಸಾಧನೆಗಳನ್ನು ಮೈಗೂಡಿಸಿಕೊಂಡ ವಾಮಪಂಥದ ಕೆಲವು ಅಘೋರಿಗಳು ನೋಡಲು ಅದೆಷ್ಟು ಭಯಾನಕವಾಗಿದ್ದರೆಂದರೆ ಸಾಮಾನ್ಯ ಜನ ಒಂದೇ ಒಂದು ಕ್ಷಣ ಅವರ ದರ್ಶನವಾದರೂ ಸಹ ಪ್ರಜ್ಞೆ ತಪ್ಪಿ ಬೀಳುವುದು ಶತಸಿದ್ಧ. ಏಕೆಂದರೆ ವಾಮಪಂಥದ ಈ ವಿಶಿಷ್ಟ ಅಘೋರಿಗಳು ಅತ್ಯಂತ ಬೃಹದಾಕಾರ ಹಾಗೂ ಭಯಾನಕವಾದ ಶರೀರ ಹೊಂದಿದ್ದು ಅವರ ಮುಖದಲ್ಲಿ ರಾಕ್ಷಸತ್ವದ ಪ್ರತೀಕವಾದ ಕಠೋರತೆ ಯಾವಾಗಲೂ ಮನೆ ಮಾಡಿರುತ್ತದೆ. ಸಮ್ಮೇಳನದ ಕಾರ್ಯಕಲಾಪಗಳ ತಯಾರಿಯಲ್ಲಿ ಅತ್ಯಂತ ವ್ಯಸ್ತರಾಗಿದ್ದರೂ ಸಹ ಸ್ವಾಮಿ ಅಭಯಾನಂದಜಿಯವರು ಪ್ರತಿಯೊಬ್ಬ ಸಾಧಕರನ್ನು ಸ್ವತಃ ಸ್ವಾಗತಿಸಿ ವಿಶೇಷ ಆದರ ಅಭಿಮಾನಗಳಿಂದ ಸನ್ಮಾನಿಸಿದರು. ಸಮ್ಮೇಳನದ ಮುಖ್ಯಸ್ಥಿಕೆ ವಹಿಸಿರುವ ಬುರ್ಬುವ ಬಾಬಾಜಿಯವರು ಅತ್ಯಂತ ಜಾಗರೂಕತೆಯಿಂದ ಯಾರ ಮನಸ್ಸೂ ನೋಯಿಸದಂತೆ ಅವರ ಮನಸ್ಸಿಗೆ ಒಪ್ಪಿದ ಸ್ಥಾನಗಳಲ್ಲಿ ನಿರಾಳವಾಗಿ ಕುಳಿತುಕೊಳ್ಳುವ ವ್ಯವಸ್ಥೆ ಕಲ್ಪಿಸುತ್ತಿದ್ದರು. ಬಹುದೊಡ್ಡ ಸಂಖ್ಯೆಯಲ್ಲಿ ಅಪರೂಪದ ತಾಂತ್ರಿಕರು ಸಮ್ಮೇಳನದಲ್ಲಿ ಭಾಗವಹಿಸಲು ಬರಬಹುದೆಂಬ ಕಲ್ಪನೆ ಹಾಗೂ ನಿರೀಕ್ಷೆ ಯಾರೂ ಮಾಡಿರಲಿಲ್ಲ. ಅದರಲ್ಲೂ ತಾಂತ್ರಿಕ ಪ್ರಪಂಚದ ಚಕ್ರವರ್ತಿಗಳೆಂದು ಪ್ರಖ್ಯಾತಿ ಪಡೆದು ದಂತಕಥೆಗಳಾದ ಮಹಾನ್ ಸಾಧಕರ ದಿವ್ಯ ದರ್ಶನ ಸಶರೀರವಾಗಿ ಲಭಿಸಬಹುದೆಂಬ ಕಲ್ಪನೆ ಸಹ ಯಾರಿಗೂ ಇರಲಿಲ್ಲ. ಪೂಜ್ಯ ಬುರ್ಬುವ ಬಾಬಾರವರ ದಿವ್ಯ ಸಂಕಲ್ಪಶಕ್ತಿ ಹಾಗೂ ಅವಿರತ ಶ್ರಮದ ಫಲಸ್ವರೂಪವಾಗಿ ಈ ಒಂದು ಮಹಾಪವಾಡ ನಡೆದಿದೆ ಎಂದರೆ ಅತಿಶಯೋಕ್ತಿ ಏನಲ್ಲ. ಮಾ ಕೃಪಾಳು ಭೈರವಿ, ಮಾ ಆನಂದ ಭೈರವಿ ಪಿಶಾಚ ಸಿದ್ಧಿಗಳ ನಿಷ್ಣಾತರು. ಮಾ ದೇಬುಲ್ ಭೈರವಿ ಮತ್ತಿತರರು ತಮ್ಮ ಉಪಸ್ಥಿತಿ ಮಾತ್ರದಿಂದಲೇ ಸಮ್ಮೇಳನದಲ್ಲಿ ಹರ್ಷೋಲ್ಲಾಸ ಮೂಡಿಸಿದರು. ತಂತ್ರ ಜಗತ್ತಿನ ಸಾರ್ವಭೌಮರುಗಳಾದ ಪಗಲಾ ಬಾಬಾ, ಸ್ವಾಮಿ ದೇವ್ಹೂರ್ ಬಾಬಾ, ಕೃಪಾಳು ಸ್ವಾಮಿ, ಬಾಬಾ ಭೈರವನಾಥ್, ಕರ್ಪರಾನಂದ ಭಾರತಿ, ಸ್ವಾಮಿ ಗಿರಿಜಾನಂದ ಅಘೋರಿ, ವಿರ್ಧಾ ಸ್ವಾಮಿ ಹಾಗೂ ತ್ರಿಜಟಾ ಅಘೋರಿ ಇವರೆಲ್ಲರ ಉಪಸ್ಥಿತಿ ಒಂದೇ ವೇದಿಕೆಯಲ್ಲಿ ಅಪೂರ್ವ ಅಲೌಕಿಕ ಮಹಾಸಂಗಮ. ನನ್ನ ಜೀವನದ ಅತ್ಯಂತ ರೋಮಾಂಚಕಾರಿ ಕ್ಷಣಗಳು. ನಾನಷ್ಟೇ ಅಲ್ಲ, ಅಲ್ಲಿ ನೆರೆದಿದ್ದ ಯಾವ ತಾಂತ್ರಿಕರೂ ಸಹ ತಮ್ಮ ಜೀವನ ಕಾಲದಲ್ಲಿ ಈ ಎಲ್ಲ ಮಹಾನ್ ವಿಭೂತಿ ಪುರುಷರ ಕೆಲವೇ ಕ್ಷಣಗಳ ದರ್ಶನ ಮಹಾಭಾಗ್ಯ ಲಭಿಸುವುದೆಂದು ಕನಸು ಮನಸ್ಸಿನಲ್ಲಿಯೂ ಸಹ ಊಹಿಸಿರಲಿಲ್ಲ. ಮಂತ್ರ ತಂತ್ರಗಳ ಜಗತ್ತಿನಲ್ಲಿ ಅಪೂರ್ವ ಅಲೌಕಿಕ ಅತಿಲೌಕಿಕ ಸಾಧನೆಗಳನ್ನು ಸಿದ್ಧಿಸಿಕೊಂಡು ಜಗದ್ವಿಖ್ಯಾತರಾದ ಈ ಎಲ್ಲ ಮಹಾಮಹಿಮರು ಪ್ರತಿಯೊಬ್ಬ ತಾಂತ್ರಿಕನ ಹೃದಯ ಸಿಂಹಾಸನದಲ್ಲಿ ಸ್ಥಾಪಿತರಾಗಿ ಅನುಕ್ಷಣವೂ ಪೂಜೆಗೊಳ್ಳುತ್ತಿರುವ ಆರಾಧ್ಯ ದೈವಗಳೆಂದರೆ ಅತಿಶಯೋಕ್ತಿಯಾಗಲಾರದು. ನಾರಾಯಣೋತ್ವಂ ನಿಖಿಲೇಶ್ವರೋತ್ವಂ ಮಾತಾ ಪಿತಾ ಗುರು ಆತ್ಮಾ ತ್ವಮೇವಂ ಬ್ರಹ್ಮಾ ತ್ವಂ ವಿಷ್ಣುರುದ್ರ ತ್ವಮೇವಂ ಸಿದ್ಧಾಶ್ರಮೋ ತ್ವಂ ಗುರುವಂ ಪ್ರಣಮ್ಯಂ ತ್ವಮೇವ ಮಾತಾ ಚ
पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देव देवा। त्वदीयं वस्तु निखिलं तुभ्यमेवं समर्पयेत्। जय गुरुदेव। ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಸಮರ್ಪಣೆ ಈ ಭಾವಾನುವಾದ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ